ನಾನೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಅಣ್ಣ, ಅಕ್ಕ ನಿಮ್ಮ ಮಾತು ಕೇಳ್ತಾರೆ. ಇದೊಂದ್ಸಲ ರಿಕ್ವೆಸ್ಟ್ ಮಾಡಿ ಹೇಳಿ ಅಣ್ಣ. ಇಂಥ ಕೆಲಸ ಇನ್ಯಾವತ್ತೂ ಮಾಡಲ್ಲ, ಪ್ರಾಮಿಸ್. ಆ ಫ್ರೆಂಡ್ಸ್ ಜೊತೆ ಸೇರಿ ತಪ್ಪು ಮಾಡಿಬಿಟ್ಟೆ. ಇನ್ನೊಬ್ಬರ ಮೇಲೆ ಹೇಳೋದು ತಪ್ಪು. ಗೇಮ್ ಮಾಡುವಾಗ ನಿನ್ನ ಬುದ್ಧಿ ಎಲ್ಲೋಗಿತ್ತು? ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಕಣೆ. ಇನ್ನೊಂದು 15 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀನಿ. ಒಂದು ನಿಮಿಷ ಯಾವುದೋ ವೇಟಿಂಗ್ ಕಾಲ್ ಬರ್ತೇವೆ. ಓ, ವಿಕಾಸ್ ಫೋನ್ ಮಾಡ್ತಿದ್ರೆ. ಸರಿ, ನಾನು ರೀಚ್ ಆಗ್ತೀನಿ, ಬಾಯ್. ಹಲೋ, ಹಾಂ ಹೇಳಿ ವಿಕಾಸ್. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ಹೇಳಿ, ಇದೇನು ಹೀಗೆ ಕೇಳ್ತಾ ಇದ್ದೀರಲ್ಲ? ಮಾತಾಡೋಕ್ಕೂ ಪರ್ಮಿಷನ್ ಬೇಕಾ? ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ ವಿಕಾಸ್? ದುಡ್ಡೇನಾದರೂ ಬೇಕಿತ್ತಾ? ಇಲ್ಲ, ದುಡ್ಡೇನು ಬೇಕಾಗಿಲ್ಲ. ಅದು ನನ್ನ ಬಗ್ಗೆ ಅಲ್ಲ, ನಿಮ್ಮ ತಮ್ಮನ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಣ್ಣ ಪ್ಲೀಸ್, ಅಕ್ಕನ ಇಲ್ಲೇ ಬರೋದು ಕೇಳಿ. ಮನೆಗೆ ಹೋದ್ರೆ ಅಮ್ಮ ಬೈತಾರೆ. ಏನು ತಮ್ಮನ ವಿಷಯನಾ? ಶಮಂತ್ ಅಲ್ಲೇ ಇದ್ದಾನ ವಿಕಾಸ್? ವಾಯ್ಸ್ ಕೇಳ್ತಿದೆ. ಫೋನ್ ಕೊಡಿ ಅವನಿಗೆ ಪ್ಲೀಸ್. ಇದೊಂದ್ಸಲ ಕ್ಷಮಿಸಿ. ಇವನೊಬ್ಬ ನಮ್ಮ ಮರ್ಯಾದೆ ತಗ್ಗಕ್ಕೆ ಹುಟ್ಟಿದ್ದಾನೆ. ತಿಂಗಳಾದರೆ ಏನಾದರೂ ಒಂದು ಸಮಸ್ಯೆ ತೊಗೊಂಬಂದಿರ್ತಾನೆ. ಏನು ಮಾಡ್ದ ಅವನು? ಫೋನ್ ಕೊಡಿ ಅವನಿಗೆ. ಅಲ್ಲ, ನೀವು ಕೋಪ ಮಾಡ್ಕೋಬೇಡಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಸಾಧ್ಯ ಆದರೆ ಬರ್ತೀರಾ? ಗಾಬರಿ ಆಗಬೇಡಿ, ಅಂಥದ್ದೇನೂ ಆಗಿಲ್ಲ. ನಿಮ್ಮ ಮನೆ ಹಿಂದ್ಗಡೆ ರೋಡಲ್ಲೇ ಇದ್ದೀವಿ, ಒಂದು ಸ್ವಲ್ಪ ಬಂದೋಗೋಕ್ಕಾಗತ್ತಾ? ಹೌದಾ? ಅದು ನಾನು ಎಲ್ಲೋ ಹೊರಗಡೆ ಹೋಗ್ಬೇಕಿದ್ದು. ಪರವಾಗಿಲ್ಲ, ನಾನು ಬರ್ತೀನಿ. ಮಾಡ್ತೀನಿ ಅವನಿಗೆ. ಬರ್ತಾರಂತೆ, ಸಮಾಧಾನವಾಗಿರೋ, ನೀನೇನು ಹೇಳಕ್ಕೆ ಹೋಗ್ಬೇಡ. ಸರಿ ಅಣ್ಣ. ಅಣ್ಣ ನಂಗೆ ಬೇಕಂತ ಮಾಡಿಲ್ಲ ಅಣ್ಣ. ಅವರೆಲ್ಲ ಸ್ವಲ್ಪ ದುಡ್ಡು ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಅವರು ಹಾಕಿದ್ರಂತೆ. ಅದಕ್ಕೆ ನಾನು ನನ್ನ ಹತ್ರ 25,000 ಕೊಟ್ಟೆ. ದುಡ್ಡು ಕೊಟ್ಟಿದ ತಕ್ಷಣ ನಂಬರ್ ಬ್ಲಾಕ್ ಮಾಡಿಬಿಟ್ರು. ಅಯ್ಯೋ, ನಿನ್ನ ದರ್ತನಕ್ಕೆ ಏನು ಹೇಳಬೇಕು ಅಂತ 25,000 ಅಮ್ಮ ಸಾಲ ಮಾಡಿ ಕೊಟ್ಟಿದ್ರು. ಅದನ್ನೆಲ್ಲ ತಗೊಂಡೋಗಿ ಗೇಮ್ ಮಾಡೋದಕ್ಕೆ ಹಾಕಿದ್ಯಲ್ಲ, ಏನು ಹೇಳಬೇಕು ನಿನಗೆ? ಈಗಿನ ಕಾಲದಲ್ಲಿ ಭಿಕ್ಷೆ ಬೇಡಿದ್ರು ₹1 ಯಾರೂ ಕೊಡಲ್ಲ. ಅಂಥದ್ರಲ್ಲಿ ಲಕ್ಷ ಯಾರು ಪುಕ್ಷಟೆ ಕೊಡ್ತಾರೆ? ದಿನ ಬೆಳಗಾದ್ರೆ ನ್ಯೂಸಲ್ಲಿ ಬರುತ್ತೆ ಹೇಗೆಲ್ಲ ಮೋಸ ಮಾಡಿದ್ರು ಅಂತ. ಇಷ್ಟಾದರೂ ಬುದ್ಧಿ ಬರಲಿಲ್ವಲ್ಲ ನಿನಗೆ? ಈಗ ಅಮ್ಮಂಗೆ ಏನು ಹೇಳಲಿ ನಾನು? ಅಕ್ಕ ಸಾರಿ ಅಕ್ಕ, ನಾನು ಈಗ ಮೊದಲಿನ ಥರ ಇಲ್ಲ ಅಕ್ಕ, ಬದಲಾಗಿದ್ದೀನಿ. ನಿನ್ನ ಕಾಲೇಜ್ ಫೀಸ್ಗೆ ಲಕ್ಷ ಬೇಕಂತ ಇರೋ 25,000 ಇನ್ವೆಸ್ಟ್ ಮಾಡೋಕ್ಕೆ ಹೋಗಿದ್ದೆ ಅಕ್ಕ. ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಕ್ಕ, ಇನ್ಮೇಲೆ ಮೊಬೈಲ್ ಗೇಮ್ಸು ಅದು ಇದು ಅಂತ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಕ್ಕ, ನನ್ನ ನಂಬು. ನೋಡಿ, ಅವನ ತಪ್ಪಿನ ಅರಿವು ಅವನಿಗೆ ಆಗಿದೆ. ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಬಿಡಬೇಡಿ, ನಾನೇ ಹೇಳ್ತಿದ್ದೀನಿ. ಈಗ 25,000 ಎಲ್ಲಿಂದ ತಂದ್ಕೊಡ್ತೀನಿ ನೀನು? ಅಕ್ಕ ನಾನು ಆಲ್ರೆಡಿ ಪಾರ್ಟ್ ಟೈಮ್ ಕೆಲಸ ನುಗ್ಗಿಟ್ಟಿದ್ದೀನಿ ಅಕ್ಕ. 3 ಅವರ್ಸು ನೈಟ್ ಡ್ಯೂಟಿ. 1 ವರ್ಷ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದಾರೆ. ಅಡ್ವಾನ್ಸ್ ಮುಂಚೆನೇ ಕೇಳಿದ್ದೀನಿ, ಕೊಡ್ತಾರಂತೆ. ಅದನ್ನೇ ಅಮ್ಮಂಗೆ ಕೊಡ್ತೀನಿ ಅಕ್ಕ. ನೋಡಿದ್ರಾ, ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ಇರಿ ಅಂತ ಹೇಳಿದ್ದು. ನನಗೂ ಬುದ್ಧಿ ಬಂತಲ್ಲ, ಸಾಕು ಬಿಡು. ಥ್ಯಾಂಕ್ಸ್ ಅಣ್ಣ, ಸಾರಿ ಅಕ್ಕ. ನೋಡು, ನಿನ್ನ ಜೀವನ ನಿನ್ನಿಷ್ಟ. ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ಮಾಡಬೇಡ, ಅಷ್ಟೇ ನಾನು ಹೇಳೋದು.